ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ನೋಡೋಣ ಡಾಕ್ಟರ್ನ ಫ್ರೆಸ್ ಜುಡಿಕಟ ಪೂರ್ವ ನ್ಯಾಯದ ಸಿದ್ಧಾಂತ. ಇದರ ಒಂದು ಅರ್ಥವನ್ನು ತಿಳ್ಕೊಳ್ಳೋಣ ಮತ್ತು ಅದರ ಒಂದು ಪರಿಚಯ ಮಾಡ್ಕೊಳ್ಳೋಣ. ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ, ರೆಸ್ ಅಂತಂದ್ರೆ ವಿಷಯ ಅಂದ್ರೆ ವಿವಾದ ವಿಷಯ, ಜುಡಿಕಾಟ ಅಂತಂದ್ರೆ ಜುಡಿಕೇಟೆಡ್ ಅಂತ ಅರ್ಥ. ಅಂದ್ರೆ ಈಗಾಗಲೇ ಈ ಒಂದು ಪ್ರಕರಣವನ್ನ ಇತ್ಯರ್ಥ ಮಾಡಲಾಗಿದೆ ಅಂತ ಅರ್ಥ. ರೆಸ್ ಜುಡಿಕಾಟ ಎಂಬುದು ಒಂದು ಲ್ಯಾಟಿನ್ನ ಒಂದು ನುಡಿಗಟ್ಟಾಗಿರುತ್ತೆ ಸ್ನೇಹಿತರೆ. ಇದು ನಾವಿಲ್ಲಿ ನೋಡೋಣ ಇದರ ಒಂದು ಸಾಮಾನ್ಯ ಅರ್ಥ. In simple word, the thing has been judged by the court. The issue before a court has already been decided by another court and between the same party. ಒಂದು ಪ್ರಕರಣವನ್ನ ಅದೇ ನ್ಯಾಯಾಲಯದಲ್ಲಿ ಇತ್ಯರ್ಥವನ್ನ ಆದಾಗ ತಿರ್ಗಾ ಅಲ್ಲೇ ನಾವು ಆ ಒಂದು ಪ್ರಕರಣವನ್ನ ಹಾಕ್ಲಿಕ್ಕೆ ಬರುವುದಿಲ್ಲ ಸ್ನೇಹಿತರೆ. ಹಾಗಾಗಿ ಈ ಒಂದು ನಾವು ಪೂರ್ವ ನ್ಯಾಯ ಸಿದ್ಧಾಂತ ಅಂತ ಕರಿತೀವಿ. ಅವಾಗ ಇದನ್ನ ಅಲ್ಲಿ ಅಪ್ಲೈನ ಮಾಡಬಹುದು ಸ್ನೇಹಿತರೆ. ರೆಸ್ ಜುಡಿಕಾಟದ ಒಂದು ಡೆಫಿನೇಷನ್ ಅನ್ನು ನೋಡೋಣ. ಸೆಕ್ಷನ್ 11 CPC ಪ್ರಕಾರ ಇತ್ಯರ್ಥಗೊಂಡ ಪ್ರಕರಣವನ್ನ ಮತ್ತೆ ಅದೇ ವ್ಯಕ್ತಿ ಅದೇ ದಾವೆ ಹಿಡಿದುಕೊಂಡು ಪುನಃ ದಾವೆ ಹೂಡುವಂತಿಲ್ಲ. ಒಂದು ಬಾರಿ ತೀರ್ಪು ಕೊಟ್ಟ ನಂತರ ಅದನ್ನ ಇನ್ಯಾವುದೇ ನ್ಯಾಯಾಲಯದಲ್ಲಿ ಅದೇ ಪ್ರಕರಣದ ಮೇಲೆ ದಾವೆ ಹಾಕುವಂತಿಲ್ಲ. ಅದರ ವಿರುದ್ಧ ನೀವು ಅಪೀಲ್ ಹೋಗಬಹುದು, ಅದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ. ಅಂದ್ರೆ ಒಂದು ಪ್ರಕರಣವನ್ನ ಇತ್ಯರ್ಥ ಆದಾಗ ಅದೇ ಪ್ರಕರಣದ ಕುರಿತಾಗಿ ಫ್ರೆಶ್ ಕೇಸನ್ನು ಹಾಕ್ಲಿಕ್ಕೆ ಬರುವುದಿಲ್ಲ. ಅದರ ವಿರುದ್ಧವಾಗಿ ನೀನು ಅಪೀಲನ್ನು ಹೋಗ್ಬೋದು ವಿನಃ ತಿರ್ಗಾ ಮತ್ತೆ ನಾನು ಕೇಸ್ ಹಾಕ್ತೀನಿ ಅಂದ್ರೆ ಅಲ್ಲಿ ರೆಸ್ ಜುಡಿಕಾಟ ಅಪ್ಲೈ ಆಗುತ್ತೆ ಅಂತ ಹೇಳ್ತದೆ ಈ ಒಂದು ಡೆಫಿನೇಷನ್ ಪ್ರಕಾರ. ಪೂರ್ವ ನ್ಯಾಯದ ಅಗತ್ಯ ಅಂಶಗಳು, ಎಸೆನ್ಷಿಯಲ್ ಆಫ್ ರೆಸ್ ಜುಡಿಕಾಟ. ಸ್ನೇಹಿತರೆ, ಈ ಒಂದು ಟಾಪಿಕ್ ಅನ್ನ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಬಹುದು. ಪ್ರೀವಿಯಸ್ ಎಕ್ಸಾಮ್ ಅಲ್ಲಿ ಕೂಡ ಕೇಳಿದ್ದಾರೆ. ಶಾರ್ಟ್ ನೋಟಿಗೆ ಕೇಳಿದ್ದಾರೆ, ಲಾಂಗ್ ಕ್ವಶನ್ ಕೇಳಿದ್ದಾರೆ. ಹಾಗಾಗಿ ನೆಕ್ಸ್ಟ್ ಅಲ್ಲಿ ಯಾವ ರೀತಿ ಕೇಳ್ತಾರೆ ಅಂತ ಗೊತ್ತಾಗಲ್ಲ. ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಮೊದಲನೇದು ಮ್ಯಾಟರ್ ಇನ್ ಇಶ್ಯೂ, ವಿವಾದ ವಿಷಯ. ಎರಡನೇದು ಸೇಮ್ ಪಾರ್ಟಿ. ಮೂರನೇದು ಸೇಮ್ ಟೈಟಲ್. ಆಮೇಲೆ ಕಾಂಪಿಟೆಂಟ್ ಕೋರ್ಟ್. ಆಮೇಲೆ ಆರ್ಡ್ ಅಂಡ್ ಫೈನಲಿ ಡಿಸೈಡೆಡ್ ಅಂತ ಅರ್ಥ. ನಾವು ಈಗ ಇದರ ಬಗ್ಗೆ ಒಂದೊಂದಾಗಿ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ. ನೋಡೋಣ ಬನ್ನಿ. ಮ್ಯಾಟರ್ ಇನ್ ಇಶ್ಯೂ, ವಿವಾದ ವಿಷಯ. ವಿವಾದವಾದ ವಿಷಯವು ದಾವೆಗೆ ಮತ್ತು ದಾವೆಯಲ್ಲಿ ರೂಪಿಸಲಾದ ವಿವಾದಾಂಶಕ್ಕೆ ನಿರ್ಣಯಿಸಲ್ಪಡಬೇಕಾಗಿರುವ ವಸ್ತು ವಿಷಯಕ್ಕೆ ನೇರವಾಗಿ ಸಾರಭೂತವಾಗಿ ಸಂಬಂಧಪಟ್ಟಿರಬೇಕು. ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ. ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಎ ಎನ್ನುವಂತಹ ವ್ಯಕ್ತಿ, ನೀವಿಲ್ಲಿ ನೋಡ್ಬೋದು, ಎ ಎನ್ನುವಂತಹ ವ್ಯಕ್ತಿ ಬಿ ಎನ್ನುವಂತಹ ವ್ಯಕ್ತಿಗೆ 50,000 ರೂಪಾಯಿಯನ್ನು ಕೊಟ್ಟಿರ್ತಾನೆ ಸಾಲವನ್ನ. ಈ ಪ್ರಕರಣವನ್ನ ನ್ಯಾಯಾಲಯಕ್ಕೆ ಹೋಗುತ್ತೆ. ಅಲ್ಲಿ ಈ ಒಂದು ಪ್ರಕರಣದ ಇತ್ಯರ್ಥವನ್ನ ಮಾಡಿರ್ತಾರೆ. ಸರಿ ಆಯ್ತು, ನೀನು ಅವನಿಗೆ ಕೊಟ್ಟಿದ್ಯಾ, ಅವನಿಗೆ ಕೊಟ್ಟಿಲ್ಲ, ಏನೋ ಆ ಒಂದು ಪ್ರಕರಣದ ಒಂದು ವಿಷಯವನ್ನ ಅಲ್ಲಿ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿರ್ತಾರೆ. ಇಲ್ಲಿ ಏನಾಗುತ್ತೆ, ಮತ್ತೆ ಎ ಮತ್ತು ಬಿ ವ್ಯಕ್ತಿ ಇಬ್ರು ಕೂಡಿ ಅದೇ 50,000 ರೂಪಾಯಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಇಲ್ಲಿ ತಿರ್ಗಾ ಕೇಸನ್ನು ಹಾಕ್ಲಿಕ್ಕೆ ಬರುವುದಿಲ್ಲ. ಆಗ ಏನಾಗುತ್ತೆ, ಇಲ್ಲಿ ರೆಸ್ ಜುಡಿಕಾಟ ಅಪ್ಲೈ ಆಗುತ್ತೆ ಸ್ನೇಹಿತರೆ. ಇದೇ ಎ ಮತ್ತು ಬಿ ಅನ್ನುವಂಥ ವ್ಯಕ್ತಿ ಇದೇ ಅಮೌಂಟಿಗೆ ಸಂಬಂಧಪಟ್ಟ ಹಾಗೆ, ಅಂದ್ರೆ 60,000 ರೂಪಾಯಿಗೆ ಸಂಬಂಧಪಟ್ಟ ಹಾಗೆ ಪ್ರಕರಣವನ್ನ ಹಾಕಬಹುದಾ? ಈಗ ಆಲ್ರೆಡಿ ಒಂದು ಪ್ರಕರಣವನ್ನ ಈಗ ಇತ್ಯರ್ಥ ಆಗಿದೆ 50,000 ರೂಪಾಯಿದು. ಅದೇ ಪಾರ್ಟಿ ಎ ಅನ್ನುವಂಥ ಮತ್ತು ಬಿ ಅನ್ನುವಂಥ ವ್ಯಕ್ತಿ 60,000 ರೂಪಾಯಿದ ಒಂದು ವಿವಾದ ಕೇಸನ್ನ ಅಲ್ಲಿ ಹಾಕ್ತಾರೆ. ಅದ್ರಲ್ಲಿ ಏನು ರೆಸ್ ಜುಡಿಕಾಟ ಅಪ್ಲೈ ಆಗುತ್ತಾ ಇಲ್ವಾ ಅಂತ ನೋಡೋದಾದ್ರೆ, ಸ್ನೇಹಿತರೆ, ಅಲ್ಲಿ ಈ ಒಂದು ರೆಸ್ ಜುಡಿಕಾಟ ಅಪ್ಲೈ ಆಗಲ್ಲ. ಯಾಕಪ್ಪ ಆಗಲ್ಲದಂದ್ರೆ ಇಲ್ಲಿ ಪಾರ್ಟಿ ಸೇಮ್ ಇದ್ದಾರೆ, ಟೈಟಲ್ ಕೂಡ ಸೇಮ್ ಇದೆ, ಆದ್ರೆ ವಿಷಯ ಮಾತ್ರ ಬೇರೆ ಇದೆ. ಹಾಗಾಗಿ ಇಲ್ಲಿ ರೆಸ್ ಜುಡಿಕಾಟ ಅಪ್ಲೈ ಆಗಲ್ಲ ಸ್ನೇಹಿತರೆ. ಪಾರ್ಟಿ ಸೇಮು, ಟೈಟಲ್ ಸೇಮ್ ಇದ್ದಾಗ ವಿವಾದ ವಿಷಯ ಕೂಡ ಸೇಮ್ ಇರಬೇಕು. ಆಗ ಮಾತ್ರ ಇದು ಅಪ್ಲೈ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ ಸ್ನೇಹಿತರೆ. ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಎರಡನೇದು ಸೇಮ್ ಪಾರ್ಟಿ. ಮೊದಲಿನ ದಾವೆ ಹಾಗೂ ಹೂಡಲಾದ ಎರಡನೇ ದಾವೆಯಲ್ಲಿನ ಪಕ್ಷಗಾರರು ಒಂದೇ ಆಗಿರಬೇಕು, ವಿಷಯ ಒಂದೇ ಆಗಿರಬೇಕು, ಹಾಗೆ ಶೀರ್ಷಿಕೆ ಒಂದೇ ಆಗಿರಬೇಕು. ಆಗ ಇದು ಅನ್ವಯವಾಗುತ್ತದೆ. ನಾನು ಹೇಳ್ತೇನೆ ಅವಾಗಲೇ, ಸೇಮ್ ಪಾರ್ಟಿ, ಸೇಮ್ ಟೈಟಲು ಮತ್ತೆ ಸೇಮ್ ವಿಷಯ ಅಂದ್ರೆ ಇಶ್ಯೂ, ಇವೆಲ್ಲವೂ ಕೂಡ ಸೇಮ್ ಅದೇ ಇದ್ದಾಗ ನಾವಲ್ಲಿ ರೆಸ್ ಜುಡಿಕಾಟನ್ನ ಅಪ್ಲೈ ಆಗುತ್ತೆ ಅಂತ ನಾವಿಲ್ಲಿ ನೋಡಬಹುದು ಸ್ನೇಹಿತರೆ. ಸೇಮ್ ಪಾರ್ಟಿ ಇದ್ದಾಗ ಅಲ್ಲಿ ಕೆಲವೊಂದು ಏನಾದ್ರೂ ಅದರಲ್ಲಿ ಒಂದು ಚೇಂಜಸ್ ಆದ್ರೆ
ಸೊ ಈ ಒಂದು ರೆಸ್ ಜುಡಿಕಾಟ ಅಲ್ಲಿ ಅಪ್ಲೈ ಆಗಲ್ಲ ಸ್ನೇಹಿತರೆ. ಇಲ್ಲಿ ಸೇಮ್ ಟೈಟಲ್, ಅದೇ ಶೀರ್ಷಿಕೆ. ಇಲ್ಲಿ ಶೀರ್ಷಿಕೆಯಲ್ಲಿ ಬದಲಾವಣೆ ಆಗಿಲ್ಲ, ಆದ್ರೆ ವಿಷಯದಲ್ಲಿ ಬದಲಾವಣೆ ಇದೆ. ಆವಾಗ ಈ ಸಿದ್ಧಾಂತ ಲಾಗು ಆಗುದಿಲ್ಲ ಸ್ನೇಹಿತರೆ. ಸೊ ನಾನು ನಿಮ್ಗೆ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಸೊ ನಾನು ಅರ್ಥ ಮಾಡ್ಕೊಂಡ ವಿಷಯವನ್ನ ನಾನು ನಿಮ್ಗೆ ಇಲ್ಲಿ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ. ಸೊ ಇನ್ನೇನಾದರೂ ಇಲ್ಲಿ ಮಿಸ್ಟೇಕ್ ಏನಾದ್ರು ಇದ್ರೆ ಸೊ ನೀವು ಕಮೆಂಟ್ ಅಲ್ಲಿ ಕಮೆಂಟ್ ಅನ್ನ ಹಾಕಿ ನನಗೆ ತಿಳಿಸಬಹುದು. ಸೊ ನಾನು ಕೂಡ ಅರ್ಥ ಮಾಡ್ಕೊಳ್ತೇನೆ. ಸೊ ನನಗೆ ಎಷ್ಟು ಅರ್ಥ ಆಗಿದೆಯೋ, ಸೊ ನಾನು ಎಷ್ಟು ತಿಳ್ಕೊಂಡಿದ್ದೀನಿ ಇದ್ರ ಬಗ್ಗೆ ಅನ್ನೋದನ್ನ ನನಗೆ ಹೇಳ್ತಾ ಇದ್ದೀನಿ. ಸೊ ಇಷ್ಟು ಮಾತ್ರ ನಿಮ್ಗೆ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಡೀಪ್ ಆಗಿ ಹೋಗ್ತಾ ಇಲ್ಲ ನಾನು. ಸೊ ಈಗ ನೋಡೋಣ ಸೇಮ್ ಟೈಟಲ್ ಇದ್ರ ಬಗ್ಗೆ ಏನಪ್ಪಾ ನೋಡೋದಾದ್ರೆ, ನೀವು ನೋಡಬಹುದು ಈಗಾಗಲೇ ಎ ಮತ್ತು ಬಿ ಅನ್ನುವಂತ ವ್ಯಕ್ತಿ ಬಗ್ಗೆ ಪ್ರಕರಣ ನೋಡಿದ್ವಿ. ಏನ್ 50,000 ರೂಪಾಯಿ ಕೇಸ್ ಇದೆಯಲ್ಲ, ಸೊ ಅದ್ರ ಬಗ್ಗೆ ನೋಡಿದ್ವಿ. ಸೊ ಇಲ್ಲಿ ಏನಾಗುತ್ತೆ, ಸೇಮ್ ಟೈಟಲ್. ಸೊ ಇಲ್ಲಿ ಕೂಡ ಸೇಮ್ ಟೈಟಲ್ ಇದೆ, ಅವರೇ ಜನ ಎ ಮತ್ತು ಬಿ ಅಂತ ಅದೇ ವ್ಯಕ್ತಿ ಇದೆ. ಆದ್ರೆ ಇಲ್ಲಿ ಕೂಡ ಈ ಒಂದು ರೆಸ್ಟ್ ಜುಡಿಕಟ್ಟ ಅಪ್ಲೈ ಆಗುತ್ತಾ ಇಲ್ವಾ? ಇಲ್ಲಿ ನೋಡಬಹುದು ಸ್ನೇಹಿತರೆ, ಇಲ್ಲಿ ಸೇಮ್ ಟೈಟಲ್ ಮಾತ್ರ ಸೇಮ್ ಇದೆ. ಸೊ ಅಲ್ಲಿ ವಿವಾದದ ವಿಷಯ ಕೂಡ ಬೇರೆ ಇದೆ ಸ್ನೇಹಿತರೆ. ಇಲ್ಲಿ ಎ ಮತ್ತು ಬಿ ಅನ್ನುವಂತ ವ್ಯಕ್ತಿ ಮಧ್ಯೆ ಕೂಡ ಇಲ್ಲಿ ಪ್ರಕರಣವನ್ನ ತಗೊಂಡೋಗಿದ್ದಾರೆ. ಇಲ್ಲಿ ಬಿ ಅನ್ನುವಂತ ವ್ಯಕ್ತಿಯ ಮಗ ಝಡ್ ಇದ್ದಾನೆ. ಸೊ ಆತನಿಗೂ ಕೂಡ ಇಲ್ಲಿ ಪಾರ್ಟಿನ ಮಾಡಲಾಗಿದೆ. ಸೊ ಇಲ್ಲೇನಾಗಿದೆ, ಮೊದಲೇನಿತ್ತು ಟೈಟಲ್ ಏನಿತ್ತಪ್ಪ ಅಂತಂದ್ರೆ ಎ ವರ್ಸಸ್ ಬಿ ಅಂತ ಇತ್ತು. ಸೊ ಇವಾಗ ಏನಿದೆ, ಎ ವರ್ಸಸ್ ಝಡ್ ಅಂಡ್ ಅದರ್ಸ್ ಅಂತ ಇದೆ. ಸೊ ಹಾಗಾಗಿ ಇಲ್ಲೇನಾಗುತ್ತೆ, ಇಲ್ಲಿ ಡಿಫ್ರೆಂಟ್ ಆಗಿದೆ, ಚೇಂಜಸ್ ಆಗಿದೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಈ ಒಂದು ಪ್ರಕರಣದಲ್ಲಿ ರೆಸ್ ಜುಡಿಕಾಟ ಅಪ್ಲೈ ಆಗಲ್ಲ ಸ್ನೇಹಿತರೆ. ಯಾಕಂದ್ರೆ ಒಂದು ರೆಸ್ ಜುಡಿಕಾಟನ ಅಪ್ಲೈ ಆಗಬೇಕಾದ್ರೆ ಅದೇ ಪ್ರಕರಣ ಇರಬೇಕು, ಅದೇ ಪಾರ್ಟಿ ಇರಬೇಕು ಮತ್ತು ಅದೇ ಟೈಟಲ್ ಇರಬೇಕು. ಸೊ ಆಗ ಈ ಒಂದು ರೆಸ್ ಜುಡಿಕಾಟ ಅಲ್ಲಿ ಅಪ್ಲೈ ಆಗುತ್ತೆ ಸ್ನೇಹಿತರೆ. ಅಲ್ಲಿ ಏನಾದ್ರೂ ಕೆಲವೊಂದು ಬದಲಾವಣೆ ಆದಾಗ, ಸೊ ಇದು ಸೇಮ್ ಪಾರ್ಟ್, ಇದು ಸೇಮ್ ಕೇಸ್ ಇದೆ ಅಂತಲ್ಲಿ ಮತ್ತೆ ನಾವು ರೆಸ್ ಜುಡಿಕಾಟನ ಅಪ್ಲೈ ಮಾಡ್ಲಿಕ್ಕೆ ಬರೋದಿಲ್ಲ ಸ್ನೇಹಿತರೆ. ಸೊ ಇದು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ನೋಡೋಣ, ಕಾಂಪಿಟೆಂಟ್ ಕೋರ್ಟ್, ಅಧಿಕಾರವುಳ್ಳ ನ್ಯಾಯಾಲಯ ಅಂತ ನಾವು ಕರಿತೀವಿ. ತನ್ನ ಅಧಿಕಾರ ವ್ಯಾಪ್ತಿಯೊಳಗೆ ಇದ್ದಂತಹ ಪ್ರಕರಣವನ್ನ ನಡೆಸಿದರೆ ಮಾತ್ರ ಈ ಸಿದ್ಧಾಂತ ಅನ್ವಯವಾಗುತ್ತದೆ. ತನ್ನ ಅಧಿಕಾರ ಮೀರಿ ಮಾಡಿದರೆ ಈ ಒಂದು ಸಿದ್ಧಾಂತ ಅನ್ವಯವಾಗುವುದಿಲ್ಲ ಸ್ನೇಹಿತರೆ. ಇಲ್ಲಿ ಕಾಂಪಿಟೆಂಟ್ ಕೋರ್ಟ್ ಅಂತ ನಾವು ನೋಡೋದಾದ್ರೆ, ಈಗ ನನ್ನ ಒಂದು ಅಧಿಕಾರವುಳ್ಳ ಇರ್ತಕ್ಕಂಥ ನ್ಯಾಯಾಲಯದಲ್ಲಿ ನಾನು ಈ ಒಂದು ಪ್ರಕರಣವನ್ನು ತೆಗೆದುಕೊಂಡು ಹೋದಾಗ, ಸೊ ಅಲ್ಲಿ ಆ ಒಂದು ಕಾಂಪಿಟೆಂಟ್ ಕೋರ್ಟ್ ಅಲ್ಲಿ ನಿರ್ಣಯ ಕೊಟ್ಟರೆ ಓಕೆ, ಅದನ್ನ ನಾವು ರೆಸ್ ಜುಡಿಕಾಟ ಅಂತ ಅಪ್ಲೈ ಮಾಡಬಹುದು. ಸೊ ಆ ಒಂದು ಕೋರ್ಟಿಗೆ ಅಧಿಕಾರ ಇಲ್ಲದೆ ಇದ್ದಾಗ ಸೊ ನಾನು ಅಲ್ಲಿ ರೆಸ್ ಜುಡಿಕಾಟನ ಅಪ್ಲೈ ಮಾಡ್ಲಿಕ್ಕೆ ಬರುವುದಿಲ್ಲ ಸ್ನೇಹಿತರೆ. ಸೊ ಆ ಒಂದು ಕಾಂಪಿಟೆಂಟ್ ಕೋರ್ಟ್ ಅರ್ಥವನ್ನು ನಾವು ಈಗ ನೋಡಿದ್ವಿ. ಈಗ ನೆಕ್ಸ್ಟ್ ನೋಡೋಣ ಸ್ನೇಹಿತರೆ, ಥರ್ಡ್ ಅಂಡ್ ಫೈನಲಿ ಡಿಸೈಡೆಡ್, ಅಂತಿಮ ನಿರ್ಣಯ. ಇಲ್ಲಿ ಒಂದು ಅಂಶವನ್ನು ನೋಡಿದಾಗ ಇಲ್ಲಿ ಪ್ರಕರಣವನ್ನ ಡಿಸ್ಮಿಸ್ ಅನ್ನ ಮಾಡಲಾಗಿದೆ ಸ್ನೇಹಿತರೆ. ಯಾಕಂದ್ರೆ ಉದಾಹರಣೆಗೆ ನೋಡಬಹುದು, ಎ ಎನ್ನುವಂತಹ ವ್ಯಕ್ತಿ ತನ್ನ ವ್ಯಾಜ್ಯವನ್ನ ತನ್ನ ಒಂದು ಸಂಬಂಧಪಟ್ಟ ಅಧಿಕಾರ ವ್ಯಾಪ್ತಿಯುಳ್ಳಂತ ನ್ಯಾಯಾಲಯದಲ್ಲಿ ಸಲ್ಲಿಸದೆ ಅಧಿಕಾರವಿಲ್ಲದ ನ್ಯಾಯಾಲಯದಲ್ಲಿ ಸಲ್ಲಿಸಿದ್ದಾನೆ. ಇಂಥ ಸಮಯದಲ್ಲಿ ಈ ಸಿದ್ಧಾಂತ ಅನ್ವಯವಾಗುವುದಿಲ್ಲ. ನಾವು ನೋಡಬಹುದು, ವೈ ಮತ್ತು ಝಡ್ ಅನ್ನುವಂತ ನ್ಯಾಯಾಲಯ ಇದಾವೆ. ಸೊ ಅಲ್ಲಿ ಎ ಎನ್ನುವಂತ ವ್ಯಕ್ತಿ ಏನ್ ಮಾಡ್ತಾನೆ, ತನ್ನ ಒಂದು ಜೂರಿಸ್ಡಿಕ್ಷನ್ ಅಲ್ಲಿ ಬರ್ತಕ್ಕಂಥದ್ದು ವೈ, ಆತ ಏನ್ ಮಾಡ್ತಾನೆ ಝಡ್ ಕೋರ್ಟ್ ಅಲ್ಲಿ ಹೋಗಿ ದಾವೆಯನ್ನ ಹಾಕ್ತಾನೆ ಸ್ನೇಹಿತರೆ. ಸೊ ಆಗ ಆ ಒಂದು ಝಡ್ ಕೋರ್ಟ್ ಏನ್ ಮಾಡುತ್ತೆ, ಈ ಒಂದು ಪ್ರಕರಣವನ್ನ ಡಿಸ್ಮಿಸ್ ಮಾಡುತ್ತೆ. ನಿನ್ನ ಒಂದು ಪ್ರಕರಣವನ್ನ ನನ್ನ ಒಂದು ಜೂರಿಸ್ಡಿಕ್ಷನ್ ಅಲ್ಲಿ ಬರುವುದಿಲ್ಲ, ಇದು ವೈ ಅನ್ನುವಂತ ಒಂದು ಕೋರ್ಟ್ ಅಲ್ಲಿ ನಿಮಗೆ ಸಂಬಂಧಪಟ್ಟಿರುತ್ತೆ. ಸೊ ನೀನು ಅಲ್ಲಿ ಈ ಒಂದು ಪ್ರಕರಣವನ್ನು ದಾಖಲೆ ಮಾಡುವಂತ ಹೇಳುತ್ತೆ. ಸೊ ಇಲ್ಲಿ ಝಡ್ ಅಲ್ಲಿ ಈ ಒಂದು ಪ್ರಕರಣವನ್ನ ಡಿಸ್ಮಿಸ್ ಮಾಡಲಾಗುತ್ತೆ. ಅಲ್ಲಿ ಯಾವುದೇ ರೀತಿಯಂತ ಏನು ಅಲ್ಲಿ ಅಂತಿಮ ನಿರ್ಣಯವನ್ನ ಕೊಡೋದಿಲ್ಲ ಸ್ನೇಹಿತರೆ. ಜಸ್ಟ್ ಅಲ್ಲಿ ಏನು ಡಿಸ್ಮಿಸ್ ಮಾಡಿರ್ತಾರೆ. ಸೊ ನಿನಗೆ ಈ ಒಂದು ನ್ಯಾಯಾಲಯ ನಿಮಗೆ ಸಂಬಂಧಪಟ್ಟಿರೋದಿಲ್ಲ ಅಂತ ಹೇಳಿರ್ತದೆ ಅಷ್ಟೇ. ಬಟ್ ಆತ ಮತ್ತೆ ಅಲ್ಲಿ ಹೋಗ್ಬಿಟ್ಟು ವಾಯಲ್ಲಿ ಹೋಗ್ಬಿಟ್ಟು ಆತ ಅಲ್ಲಿ ತನ್ನ ಒಂದು ಕೇಸನಲ್ಲಿ ಫೈಲ್ ಮಾಡಬಹುದು ಸ್ನೇಹಿತರೆ. ಸೊ ಆಗ ನೀನು ಆಲ್ರೆಡಿ ಅಲ್ಲಿ ಡಿಸ್ಮಿಸ್ ಆಗಿದೆ, ನಾನು ಇಲ್ಲಿ ನಿನಗೆ ರೆಸ್ಟ್ ಜುಡಿಕಾಟನ ಅಪ್ಲೈ ಮಾಡಬಹುದು ಅಂತಂದ್ರೆ ಅಲ್ಲಿ ಸಾಧ್ಯ ಇಲ್ಲ ಸ್ನೇಹಿತರೆ. ಯಾಕಂದ್ರೆ ಆಲ್ರೆಡಿ ಹೋಗಿದ್ದೆ ಒಂದು ರಾಂಗ್ ವೇಗೆ. ಸೊ ಅಲ್ಲಿ ಜಸ್ಟ್ ಅದು ಡಿಸ್ಮಿಸ್ ಆಗಿದೆ ಹೊರತು ಅಲ್ಲಿ ಯಾವುದೇ ರೀತಿ ಡಿಗ್ರಿ ಆಗಲಿ ಮತ್ತೆ ಇನ್ನು ಅಲ್ಲಿ ಡಿಗ್ರಿ ಕೊಟ್ಟಿಲ್ಲ, ಅಲ್ಲಿ ಜಸ್ಟ್ ಡಿಸ್ಮಿಸ್ ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ರೆಸ್ಟ್ ಜುಡಿಕಾಟನ ಅಪ್ಲೈ ಮಾಡ್ಲಿಕ್ಕೆ ಬರುವುದಿಲ್ಲ ಸ್ನೇಹಿತರೆ. ನಾವು ಪೂರ್ವನ್ಯಾಯ ಸಿದ್ಧಾಂತವನ್ನು ಯಾವ ಸಂದರ್ಭದಲ್ಲಿ ಅನ್ವಯಿಸುವುದಿಲ್ಲ ಅಂತ ನೋಡೋದಾದ್ರೆ, ಯಾವಾಗ ನಾವು ಈ ಒಂದು ರೆಸ್ಟ್ ಜುಡಿಕಾಟವನ್ನ ಲಾಗು ಮಾಡುವುದಿಲ್ಲ ಅಂತ ನೋಡೋದಾದ್ರೆ, ವ್ಯಾಜ್ಯ ಕಾರಣ ಬದಲಿಯಾದಾಗ, ದಾವೆ ಪಕ್ಷಗಾರರು ಬೇರೆ ಬೇರೆ ಆದಾಗ, ದಾವೆ ಸತ್ತು ಬೇರೆ ಬೇರೆ ಆದಾಗ, ಅಂದ್ರೆ
ಪೂರ್ವ ನ್ಯಾಯ ಸಿದ್ಧಾಂತ ಅನ್ವಯಿಸದೇ ಇರುವ ಸಂದರ್ಭ ಅಂದ್ರೆ ಯಾವಾಗ ಈ ಒಂದು ರಸ್ ಜುಡಿಕಟ್ಟನ್ನು ಅಪ್ಲೈ ಮಾಡಕ್ ಬರಲ್ಲ. ನಾನು ಹೇಳ್ದಲ್ಲ ಅವಾಗಲೇ ಎಲ್ಲ ಏನು 50,000 ಮತ್ತೆ 60,000 ಬೇರೆ ಬೇರೆ ಕೇಸ್ ಇದೆ, ಮತ್ತೆ ಆ ಬಿ ಮೆಗಾ ಝಡ್ ಇದೆಲ್ಲಿದ. ಸೊ ಅಲ್ಲಿ ವ್ಯಾಜ್ಯ ಕಾರಣ ಬದಲಿಯಾದಾಗ, ಪಕ್ಷಕಾರರು ಬೇರೆ ಬೇರೆ ಆದಾಗ, ದಾವೆಯ ಸ್ವತ್ತು ಬೇರೆ ಬೇರೆ ಆದಾಗ ಈ ಒಂದು ರೆಸ್ ಜುಡಿಕಾಟನ್ನು ಅಪ್ಲೈ ಮಾಡಕ್ಕೆ ಬರೋದಿಲ್ಲ. ಸೊ ಫೈನಲ್ ಆಗಿ ನೀವು ಒಂದು ತಲೆಗಟ್ಕೊಳ್ಳಿ ಸ್ನೇಹಿತರೆ, ಈ ಒಂದು ಡಾಕ್ಟರ್ನ ಆಫ್ ರೆಸ್ ಜುಡಿಕಾಟ ಬಗ್ಗೆ ಏನಾದ್ರೂ ಕ್ವಶನ್ ಬಂದಾಗ ಸೊ ಇಲ್ಲಿ ಒಂದು ಅರ್ಥ ಮಾಡಿ, ಯಾವಾಗ ಅಪ್ಲೈ ಮಾಡ್ತಾರೆ ಯಾವಾಗ ಅಪ್ಲೈ ಮಾಡಲ್ಲ. ಒಂದು ಪ್ರಕರಣವನ್ನು ಇತ್ಯರ್ಥ ಆದರೆ ಫೈನಲ್ ಆಗಿ ಡಿಗ್ರಿ ಎಲ್ಲ ಇತ್ಯರ್ಥವನ್ನು ಮಾಡಿದಾಗ ಸೊ ತಿರ್ಗ ನಾನು ಅದೇ ಪ್ರಕರಣ ವಿಷಯವಾಗಿ ಇಟ್ಕೊಂಡು ನಾನು ಹೋಗಿ ಮತ್ತೆ ಕೇಸ್ ಫೈಲ್ ಮಾಡಕ್ ಬರೋದಿಲ್ಲ. ಓಕೆನಾ, ಇಷ್ಟು ಮತ್ತೆ ತೆಗೆದುಕೊಳ್ಳಿ. ಸೊ ಅಲ್ಲಿ ಏನಾದ್ರು ಸೇಮ್ ಪಾರ್ಟಿ ಇದ್ದಾರೆ, ಸೇಮ್ ಟೈಟಲ್ ಇದೆ, ಆದರೆ ವಿಷಯ ಮಾತ್ರ ಬೇರೆ ಇದೆ. ಸೊ ಅಂತ ಸಂದರ್ಭದಲ್ಲಿ ನೀವು ಕೇಸನ್ನು ಮಾಡುವುದು, ಅಲ್ಲಿ ರೆಸ್ ಜುಡಿಕಾಟ ಅಪ್ಲೈ ಆಗಲ್ಲ ಸ್ನೇಹಿತರೆ. ಸೊ ಈಗ ನೋಡೋಣ ನಾವು ರೆಸ್ ಜುಡಿಕಾಟದ ಕಂಡೀಷನ್ಸ್ಗಳು, ಷರತ್ತುಗಳು. ಮೊದಲಿಗೆ ಸ್ನೇಹಿತರೆ, ಈ ಒಂದು ರೆಸ್ ಜುಡಿಕಾಟವನ್ನು ಯಾವಾಗ ಅಪ್ಲೈ ಮಾಡ್ತಾರೆ, ಯಾವಾಗ ಅಪ್ಲೈ ಮಾಡಬಹುದು ಅಂತಂದ್ರೆ, ಈ ಒಂದು ಕಂಡೀಷನ್ ಅನ್ನ ಸಿವಿಲ್ ಪ್ರಕರಣದಲ್ಲಿ ಮಾತ್ರ ಅಪ್ಲೈ ಮಾಡಬಹುದು ಸ್ನೇಹಿತರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಿಮಿನಲ್ ಪ್ರಕರಣದಲ್ಲಿ ಇದನ್ನ ರೆಸ್ ಜುಡಿಕಾಟನ ಅಪ್ಲೈ ಮಾಡಲಿಕ್ಕೆ ಬರೋದಿಲ್ಲ. ಇದು ಓನ್ಲಿ ಫಾರ್ ಸಿವಿಲ್ ಮ್ಯಾಟರ್ ಅಲ್ಲಿ ಮಾತ್ರ. ನೆನಪಿರ್ಲಿ ಸ್ನೇಹಿತರೆ, ಈ ಒಂದು ರೆಸ್ ಜುಡಿಕಾಟವನ್ನ ಸಿವಿಲ್ ಪ್ರಕರಣದಲ್ಲಿ ಮಾತ್ರ ಬಳಕೆಯನ್ನ ಮಾಡ್ತಾರೆ. ಸೊ ಈ ಎರಡನೆಯ ಷರತ್ತು ಏನಪ್ಪಾ ಅಂದ್ರೆ, ಅಧಿಕಾರ ಹೊಂದಿದ ನ್ಯಾಯಾಲಯ, ಕಾಂಪಿಟೆಂಟ್ ಕೋರ್ಟ್ ಆಗಿರಬೇಕು ಅಂತ ಹೇಳ್ತದೆ ಸ್ನೇಹಿತರೆ. ಸೊ ಅಧಿಕಾರ ಇಲ್ಲದ ನ್ಯಾಯಾಲಯ ನಿರ್ಣಯ ಮಾಡಿದರೆ ಯಾವುದೇ ಉಪಯೋಗ ಇಲ್ಲ. ನೋ ಯೂಸ್ ಫಾರ್ ದ ಜಜ್ಮೆಂಟ್ ಬೈ ಅ ಕೋರ್ಟ್ ವಿತೌಟ್ ಜುರಿಸ್ಡಿಕ್ಷನ್. ಅಂದ್ರೆ ಜುರಿಸ್ಡಿಕ್ಷನ್ ಇಲ್ಲದಿರ್ತಕ್ಕಂತಹ ಕೋರ್ಟು ಯಾವುದೇ ನಿರ್ಣಯನ ತೆಗೆದುಕೊಂಡಾಗ ಸೊ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಎಫೆಕ್ಟ್ ಆಗೋದಿಲ್ಲ ಸ್ನೇಹಿತರೆ ಅದಕ್ಕೆ, ಕೇಸಿಗೆ. ಸೊ ನಾಲ್ಕನೇದು, ದಾವೆಯ ಸ್ವತ್ತು ಒಂದೇ ಆಗಿರಬೇಕು. ಸೇಮ್ ಸೂಟ್ ಅಂಡ್ ಮ್ಯಾಟರ್. ಸೊ ಅಲ್ಲಿ ದಾವೆಯ ಸ್ವತ್ತು ಒಂದೇ ಆಗಿದ್ದಾಗ ಈ ಒಂದು ರೆಸ್ ಜುಡಿಕಾಟ ಅಪ್ಲೈ ಆಗ್ಬೋದು ಅಂತ ನಾವಿಲ್ಲಿ ನೋಡಬಹುದು ಸ್ನೇಹಿತರೆ. ವಾದಿ ಪ್ರತಿವಾದಿ ಪಕ್ಷಗಾರರು ಬೇರೆ ಬೇರೆ ಆಗಿದ್ರೆ ಅನ್ವಯ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ನಾಟ್ ಅಪ್ಲಿಕೇಬಲ್ ಇಫ್ ಪ್ಲೆಂಟಿಫ್ ಅಂಡ್ ಡಿಫರೆಂಟ್ ಪಾರ್ಟೀಸ್ ಆರ್ ಡಿಫರೆಂಟ್. ಅಂದ್ರೆ ನಾನು ಅವಾಗಲೇ ಹೇಳಿದ್ನಲ್ಲ 50,000 ಮತ್ತೆ 60,000 ಎಕ್ಸಾಂಪಲ್ ಕೊಟ್ಟಿದ್ದೆ ಹೇಳಿದ್ನಲ್ಲ. ಸೊ ಆ ರೀತಿ ಇಲ್ಲಿ ಪಾರ್ಟಿಗಳು ಮತ್ತೆ ಬೇರೆ ಬೇರೆ ಆಗಿದ್ದಾಗ ಸೊ ಆಗ ಈ ಒಂದು ರೆಸ್ ಜುಡಿಕಾಟ ಅಪ್ಲೈ ಆಗಲ್ಲ ಅಂತ ಹೇಳ್ತದೆ ಸ್ನೇಹಿತರೆ. ಸೊ ಇಲ್ಲಿ ಮೊದಲೇ ನಿರ್ಣಯನ ಆಗಿರಬೇಕು ಅಂತ ಹೇಳ್ತದೆ. ಇಟ್ ಶುಡ್ ಬಿ ಪ್ರೀ ಡಿಟರ್ಮೈನ್ಡ್. ಅಂದ್ರೆ ಆಲ್ರೆಡಿ ನಿರ್ಣಯವನ್ನ ಆದಾಗ ಸಂದರ್ಭದಲ್ಲಿ ಈ ಒಂದು ರೆಸ್ ಜುಡಿಕಾಟ ಅಪ್ಲೈ ಮಾಡಬಹುದು ಅಂತ ಹೇಳ್ತಾರೆ. ಸೊ ಮೋಸದಿಂದ ಕೂಡಿದ್ರೆ ಮತ್ತೊಮ್ಮೆ ದಾವಿನ ಹಾಕಬಹುದು. ಸೊ ಅಲ್ಲಿ ಏನಾದರೂ ನಾವು ಮೋಸವನ್ನ ಕಂಡಿತ್ತು ಅಂತಂದಾಗ ಸೊ ಮತ್ತೆ ನಾವು ಅಪ್ಲೈನ ಮಾಡಬಹುದು ಸ್ನೇಹಿತರೆ. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ರೆಸ್ ಜುಡಿಕಾಟ ಅಪ್ಲೈ ಆಗೋದಿಲ್ಲ ಸ್ನೇಹಿತರೆ. ಸೊ ಇದು ರೆಸ್ ಜುಡಿಕಾಟದ ಕಂಡೀಷನ್ಸ್ಗಳನ್ನು ನೋಡಿದ್ವಿ. ಈಗ ಅದರ ಉದ್ದೇಶವನ್ನು ನೋಡೋಣ. ಸೊ ಮೊದಲನೇದು, ಯಾವುದೇ ವ್ಯಕ್ತಿ ಒಂದೇ ವ್ಯಾಜ್ಯ ಕಾರಣಕ್ಕಾಗಿ ಎರಡನೇ ಬಾರಿ ದಾವೆ ಹೂಡಿ ಕಾದಾಡುವುದನ್ನು ತಡೆಗಟ್ಟಬಹುದು. ಅಂದ್ರೆ ಈ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ, ಒಂದು ಪ್ರಕರಣದ ವ್ಯಾಜ್ಯನ ಇಟ್ಕೊಂಡು ಸೊ ಪದೇ ಪದೇ ಅದನ್ನ ಕೇಸ್ ಹಾಕಿ ಸೊ ಅದ್ರ ಕಾದಾಡುವುದು, ಸೊ ಸಮಸ್ಯೆ ಮಾಡ್ಕೊಳ್ಳೋದು ಬೇಡ ಅಂತ ಈ ಒಂದು ಇದರ ಒಂದು ಉದ್ದೇಶನ ಇಲ್ಲಿ ನಾವು ನೋಡಬಹುದು ಸ್ನೇಹಿತರೆ. ಕೋರ್ಟಿನ ಸಮಯನ ಉಳಿಸಲು, ಈಗ ಪದೇ ಪದೇ ಕೇಸ್ ಅದನ್ನ ತಗೊಂಡು ಹೋದಾಗ ಕೋರ್ಟಿನ ಒಂದು ಸಮಯನ ಹಾಳಾಗ್ತದೆ. ಸೊ ಆ ರೀತಿ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಸೊ ಇದು ಮತ್ತೆ ಅಲ್ಲಿ ತಿರ್ಗಾ ಕೋರ್ಟಿಗೆ ಒಂದು ನಿರ್ಣಯವನ್ನ ಅದರ ಆಗಿರ್ತಕ್ಕಂಥ ಕೇಸನ್ನ ತಗೊಂಡು ಬರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಇದು ಹೇಳಿದ್ದಾರೆ ಸ್ನೇಹಿತರೆ. ಸೆಕೆಂಡ್ ಒನ್ ಆಯ್ತು, ದಿವಾಣಿ ಪ್ರಕರಣದ ಸಂಖ್ಯೆ ಕಡಿಮೆ ಮಾಡುವುದು. ಪ್ರಕರಣದ ಒಂದು ಸಂಖ್ಯೆನ ಹೆಚ್ಚಾಗ್ತಾ ಹೋಗ್ತದೆ. ಸೊ ಹಾಗಾಗಿ ಅಂತ ಪ್ರಕರಣಗಳ ಸಂಖ್ಯೆಯನ್ನು ಕಡಿಮೆ ಮಾಡುವ ಒಂದು ಉದ್ದೇಶ ಹೊಂದಿದೆ ಅಂತ ಹೇಳ್ಬೋದು ಇಲ್ಲಿ. ಸೊ ರಾಜ್ಯದ ಹಿತಾಸಕ್ತಿ ಅಂದ್ರೆ ಅಂತಿಮ ತೀರ್ಪು ನೀಡುವುದರಿಂದ, ಸೊ ಹಾಗೆ ಬೇಗ ಅಂತಿಮ ತೀರ್ಪು ನೀಡುವುದರಿಂದ ಸೊ ರಾಜ್ಯದ ಒಂದು ಹಿತಾಸಕ್ತಿಯನ್ನ ಕಡಿಮೆ ಮಾಡಬಹುದು ಅಂತ ಹೇಳ್ತದೆ. ಅಂದ್ರೆ ಬರ್ಡನ್ ಆಗಬಾರ್ದು, ಹೆಚ್ಚಿನ ಸಂಖ್ಯೆಯ ಕೇಸ್ಗಳನ್ನ ಇರಬಾರ್ದು ಅಂತ ಹೇಳ್ತದೆ ಸ್ನೇಹಿತರೆ. ಸೊ ಹಾಗಾಗಿ ಬೇಗ ನಾವು ಅಂತಿಮ ತೀರ್ಪನ್ನು ಕೊಡ್ತಾ ಹೋದಾಗ ಸೊ ಅವ್ರಿಗೂ ಕೂಡ ತುಂಬಾ ಸ್ವಲ್ಪ ಹೊರೆ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಸೊ ಈ ಒಂದು ಅಂಶವನ್ನು ಇಲ್ಲಿ ಕೂಡ ಸೇರಿಸಿದ್ದಾರೆ ಸ್ನೇಹಿತರೆ. ನಾವು ಈಗ ಅಬ್ಜೆಕ್ಟಿವ್ಸ್ ಮತ್ತೆ ಕಂಡೀಷನ್ಸ್ ನೋಡ್ಕೊಂಡಿದ್ವಿ. ಈ ಟಾಪಿಕ್ ಮೇಲೆ ನಿಮಗೆ ಎಕ್ಸಾಮ್ ಅಲ್ಲಿ ಶಾರ್ಟ್ ನೋಟ್ಗೆ ಮತ್ತು ಲಾಂಗ್ ಕ್ವಶನ್ ಅನ್ನ ಕೇಳಬಹುದು ಸ್ನೇಹಿತರೆ. ಸೊ ಹಾಗಾಗಿ ಈ ಒಂದು ವಿಡಿಯೋವನ್ನ ಸ್ಕಿಪ್ ಮಾಡ್ದೇನೆ ಸೊ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಮುಂದೆ ಎಕ್ಸಾಮ್ ಅಲ್ಲಿ ನಿಮಗೆ ಖಂಡಿತ ಬಂದೇ ಬರುತ್ತೆ ಸ್ನೇಹಿತರೆ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಯಾಕಂದ್ರೆ ಬಹಳಷ್ಟು ಜನ ಜಸ್ಟ್ ವಿಡಿಯೋ ನೋಡ್ತಾ ಇದ್ದೀರಿ, ಬಟ್ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಬರುತ್ತೋ ಇಲ್ವೋ ಅಂತ ನಂಗಂತೂ ಗೊತ್ತಿಲ್ಲ. ಸೊ ಬರಿಲ್ಲ ಅಂತಂದ್ರೆ ಕೆಳಗಡೆ ಒಂದು ರೆಡ್ ಬಟನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು ಬಿಡುವಂತ ಪ್ರತಿಯೊಂದು ವಿಡಿಯೋನ ನೀವು ಮೊದಲು ನೋಡಬಹುದು ಸ್ನೇಹಿತರೆ. ದಯವಿಟ್ಟು ಎಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋದ ಮೂಲಕ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು, ಶುಭ ದಿನ.